ಪ್ರೈಸ್ ಲಾರ್ಡ್, ನಿಮ್ಮೆಲ್ಲರಿಗೂ ವಂದನೆಗಳು. ಈ ದಿನ ಬೈಬಲ್ ಪರಿಚಯವನ್ನು ಮಾಡಿಕೊಳ್ತಾ ಇದ್ದೀವಿ. ಅದರಲ್ಲಿ ಭಾಗ 2 ಆದಿಕಾಂಡದ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡಿಕೊಡಬೇಕಂತೆಲ್ಲ ಅಂದುಕೊಂಡಿದ್ದೇನೆ. ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಆದಿಕಾಂಡ ಸತ್ಯವೇದದಲ್ಲಿ ಮೊದಲನೇ ಪುಸ್ತಕವಾಗಿದೆ. ಅದು ಆಶೀರ್ವಾದಕರವಾದಂಥ ಪುಸ್ತಕವಾಗಿದೆ. ಸೃಷ್ಟಿಯನ್ನು ಯಾವ ರೀತಿಯಲ್ಲಿ ಭೂಮಿ ಆಕರ್ಷಗಳು ಉಂಟು ಮಾಡಿದೆ ಅನ್ನುವಂಥ ಮಾಹಿತಿ ಸಿಗುವಂಥದ್ದಾಗಿದೆ. ಪರಿಚಯ ಮಾಡಿಕೊಳ್ಳೋಣ. ಆದಿಕಾಂಡದ ಪರಿಚಯ. ಆದಿಕಾಂಡ ಎಂಬುದು ಗ್ರೀಕ್ನಲ್ಲಿ ಪ್ರಾರಂಭವಾಗುವ ಒಂದು ಅಕ್ಷರ. ಯೋಧ್ಯರು ಬೆರ್ಷೆತ್ ಎಂಬುದಾಗಿ ಕರೆಯುತ್ತಿದ್ದರು ಆದಿಕಾಂಡವನ್ನು. ಮತ್ತು ಈ ಪದವನ್ನು ಆದಿ ಎಂದರೆ ಪ್ರಾರಂಭವೆಂಬ ಅರ್ಥ. ಆದಿಕಾಂಡ ಗ್ರಂಥ ಮೋಶೆ ಈ ಪುಸ್ತಕವನ್ನು ಬರೆದಿದ್ದಾನೆ. 4 ಪುಸ್ತಕಗಳನ್ನು ಬರೆದಿರುತ್ತಾನೆ. ಒಟ್ಟು 5 ಪುಸ್ತಕಗಳು ಧರ್ಮಶಾಸ್ತ್ರ ಪುಸ್ತಕಗಳೆಂದು ಕರೆದರು. 1ನೇದು ಆದಿಕಾಂಡ, 2ನೇದು ವಿಮೋಚನೆ ಕಾಂಡ, 3ನೇದು ಯಾಜಕ ಕಾಂಡ, 4ನೇದು ಅರಣ್ಯಕಾಂಡ, 5ನೇದು ಧರ್ಮಶಾಸ್ತ್ರ ಕಾಂಡ. ಆದಿಕಾಂಡ ಬರೆದಿರುವ ನಿಖರವಾದ ಕಾಲ ಗೊತ್ತಿರುವುದಿಲ್ಲ. ಅನೇಕ ಪಂಡಿತರು ನಂಬುವುದೇನೆಂದರೆ ಕ್ರಿಸ್ತಪೂರ್ವದಲ್ಲಿ 1680ರಲ್ಲಿ ಬರೆದಿರುತ್ತಾರೆ ಎಂಬುದು ನಂಬುತ್ತಾರೆ. ಬರೆದ ಸ್ಥಳ ಸೀನಾಯಿ ಎಂಬುದಾಗಿ ಹೇಳುತ್ತಾರೆ. ಆದಿಕಾಂಡ ಪರಿಚಯ. ಆದಿ ಎಂದರೆ ಪ್ರಾರಂಭ. ಆದಿಕಾಂಡದಲ್ಲಿ 50 ಅಧ್ಯಾಯಗಳಿವೆ. 50 ಅಧ್ಯಾಯಗಳಲ್ಲಿ ಮನುಷ್ಯನ ಸೃಷ್ಟಿ, ಭೂಮಿ ಆಕಾಶಗಳ ಸೃಷ್ಟಿ, ವಿವಾಹ, ಪಾಪ, ಒಡಂಬಡಿಕೆ, ಯಜ್ಞಗಳು, ಜನಾಂಗಗಳು, ಭಾಷೆ ಮತ್ತು ಹೋರಾಟಗಳು ಬರೆಯಲ್ಪಟ್ಟಿದೆ. ಸತ್ಯವೇದದಲ್ಲಿ 1ನೇ ಅಧ್ಯಾಯದಿಂದ 2ನೇ ಅಧ್ಯಾಯದ 3 ವಚನಗಳು ಸೃಷ್ಟಿಯ ಕಥೆ ಬಗ್ಗೆ ವಿವರಣೆ ಮಾಡಲಾಗಿದೆ. ಆದಿಕಾಂಡ 2ನೇ ಅಧ್ಯಾಯದಿಂದ 4ನೇ ವಚನದಿಂದ 11ನೇ ಅಧ್ಯಾಯ 26ನೇ ವಚನವರೆಗೂ ಮನುಷ್ಯನ ಜೀವಿತದ ಬಗ್ಗೆ ಬರೆಯಲ್ಪಟ್ಟಿದೆ. ಆದಿಕಾಂಡ 11ನೇ ಅಧ್ಯಾಯದ ಮತ್ತು 23 ಅಧ್ಯಾಯ 20ನೇ ವಚನವರೆಗೆ ಅಬ್ರಾಮನ ಚರಿತ್ರೆಯನ್ನು ಬರೆಯಲ್ಪಟ್ಟಿದೆ. ಆದಿಕಾಂಡ 24ನೇ ಅಧ್ಯಾಯ 26ನೇ ಅಧ್ಯಾಯದವರೆಗೆ ಇಸಾಕನ ಚರಿತ್ರೆಯನ್ನು ಬರೆಯಲ್ಪಟ್ಟಿದೆ. ಆದಿಕಾಂಡ 27ನೇ ಅಧ್ಯಾಯ 36ರವರೆಗೆ ಯಾಕೋಬನ ಚರಿತ್ರೆ. ಆದಿಕಾಂಡ 37ನೇ ಅಧ್ಯಾಯದಿಂದ 50ರವರೆಗೆ ಯೂದ ಮತ್ತು ಯೋಸೇಫನ ಚರಿತ್ರೆಗಳನ್ನು ಬರೆಯಲ್ಪಟ್ಟಿದೆ. ಮತ್ತು ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿರಿ, ಅನೇಕರಿಗೆ ತಿಳಿಸಿರಿ. ಮತ್ತು ಕೆಲವೊಂದು ಅಕ್ಷರಗಳು ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ. ಆಮೇನ್. ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.